ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಂಥದ್ದು. ಅದರಲ್ಲೂ ಕೂಡ ಅಯೋಧ್ಯೆಯ ರಾಮನಿಗೂ ಮತ್ತು ಕೊಪ್ಪಳ ಜಿಲ್ಲೆಯ ಕಿಷ್ಕಿಂಧೆಗೂ ಹತ್ತಿರದ ನಂಟಿರುವಂಥದ್ದು. ಇನ್ನೊಂದು ಕಡೆ ಪ್ರಮುಖ ವಿಶೇಷ ಅಂತಂದರೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಅಯೋಧ್ಯೆ ಅನ್ನೋ ಒಂದು ಗ್ರಾಮ ಇರುವಂಥದ್ದು. ಕೊಪ್ಪಳ ತಾಲೂಕಿನ ಗಂಗಾವತಿ ಗ್ರಾಮದಲ್ಲಿ ಅಯೋಧ್ಯೆ ಅನ್ನೋ ಗ್ರಾಮ ಇದೆ. ಇದೀಗ ನಾವು ಆ ಗ್ರಾಮದಲ್ಲಿ ಇರತಕ್ಕಂಥ ರಾಮ ಲಕ್ಷ್ಮಣ ಸೀತೆಯ ದೇವಸ್ಥಾನದಲ್ಲಿ ಇದ್ದೇವೆ. ವಿಜಯನಗರ ಕಾಲದ ಸಮಯದಿಂದಲೂ ಕೂಡ ಗಂಗಾವತಿ ತಾಲೂಕಿನಲ್ಲಿ ಅಯೋಧ್ಯೆ ಅನ್ನೋಂಥದ್ದು ಗ್ರಾಮ ಇತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಏನೋ ತುಂಗಭದ್ರಾ ನದಿ ದಡದಲ್ಲಿದ್ದಂಥ ಅಯೋಧ್ಯ ಗ್ರಾಮದಲ್ಲಿ ಏನೋ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಇದೀಗ ಹೊಸ ಅಯೋಧ್ಯ ಗ್ರಾಮವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಹೊಸ ಅಯೋಧ್ಯ ಗ್ರಾಮದಲ್ಲಿ ಕೂಡ ಗ್ರಾಮಸ್ಥರು ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಕಳೆದ 100 ವರ್ಷಕ್ಕೂ ಹೆಚ್ಚಿಂದ ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ಈ ಗ್ರಾಮದ ಜನರಿಗೂ ಕೂಡ ಸಾಕಷ್ಟು ಸಂತೋಷಕ್ಕೆ ಕಾರಣವಾಗಿದೆ. ಆ ಮುಖಾಂತರ ಅಂದರೆ ರಾಮ ಮಂದಿರ ಉದ್ಘಾಟನೆಯ ದಿನ ಅಂದರೆ ಜನವರಿ 22ರಂದು ಈ ಅಯೋಧ್ಯ ಗ್ರಾಮದಲ್ಲಿ ರಾಮದೇವರ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸೋದ್ರ ಮುಖಾಂತರ ರಾಮನಿಗೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಗ್ರಾಮಸ್ಥರು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆ ಮುಖಾಂತರ ಅಂತಂದರೆ ರಾಮನಾಮ ಈಗಲೇ ಅಂದರೆ ಎಲ್ಲ ಕಡೆ ಹರಡ್ತಾ ಇರುವಂಥದ್ದು. ಅದು ಅಯೋಧ್ಯ ಗ್ರಾಮದಲ್ಲಿ ಕೂಡ ಹೆಚ್ಚಾಗಿರುವಂಥದ್ದು.